ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಕೃಷ್ಣಮೂರ್ತಿ VS ಮನೋವಿಜ್ಞಾನದ ಸಹಾಯಕ ಪ್ರಾಧ್ಯಾಪಕರು, ಮಹಿಳಾ ಸರ್ಕಾರಿ ಗೃಹ ವಿಜ್ಞಾನ ಕಾಲೇಜು ನರಸೀಪುರ. ಜೀವಿತಾವಧಿ ವಿಕಾಸದಲ್ಲಿ ವೃದ್ಧಾಪ್ಯದಲ್ಲಿನ ವಿಕಾಸಾತ್ಮಕ ಬದಲಾವಣೆಗಳ ಬಗ್ಗೆ ಮಾತನಾಡಿದ್ದೆ. ಕಳೆದ ವಿಡಿಯೋದಲ್ಲಿ ವೃದ್ಧಾಪ್ಯದಲ್ಲಿ ಆಗ್ತಕ್ಕಂಥ ಮಹತ್ತರ ಬೆಳವಣಿಗೆ ವಿಚಾರಗಳು, ಕ್ಷೀಣಿಸುವಿಕೆ ವಿಚಾರಗಳು, ಒಟ್ಟಾರೆ ವೃದ್ಧಾಪ್ಯದ ವಯಸ್ಸಿನಲ್ಲಿ ಆಗ್ತಕ್ಕಂಥ ವಿಕಾಸಾತ್ಮಕ ವಿಚಾರಗಳ ಬಗ್ಗೆ ಕಳೆದ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ. ಈ ಒಂದು ವಿಡಿಯೋದಲ್ಲಿ ವೃದ್ಧಾಪ್ಯದಲ್ಲಿನ ಒಂದು ಧಾರ್ಮಿಕ ವಿಚಾರಗಳು ಮತ್ತು ಯೋಗಕ್ಷೇಮ ಯಾವ ರೀತಿ ಇರುತ್ತೆ. ನಿಮಗೆಲ್ರಿಗೂ ಗೊತ್ತಿರ್ಬೋದು, ನೀವು ಒಂದಲ್ಲ ಒಂದು ಸಮಯದಲ್ಲಿ ನೋಡಿರ್ತೀರ, ನಿಮ್ಮ ಮನೆಯಲ್ಲಿ ಅಥವಾ ಅಕ್ಕಪಕ್ಕದ ಮನೆಯಲ್ಲಿ ವಯಸ್ಸಾದವರಿದ್ದರೆ ಸಾಮಾನ್ಯವಾಗಿ ಇಳಿ ವಯಸ್ಸಿನಲ್ಲಿ ಅವರು ರಾಮಕೃಷ್ಣ ಅಂದ್ಕೊಂಡು, ಅಂದರೆ ಹೆಚ್ಚು ದೇವ್ರಗಳ ಕಡೆ ಗಮನ ಮತ್ತು ಧಾರ್ಮಿಕ ವಿಚಾರಗಳ ಕಡೆ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು, ಹರಿಕತೆ, ಪುರಾಣ, ಇಂಥವುಗಳಲ್ಲಿ ಹೆಚ್ಚು ಒಂದು ಗಮನವನ್ನು ಕೊಡೋದ್ರ ಮುಖಾಂತರವಾಗಿ ಅವರು ತಮ್ಮ ಸಮಯವನ್ನು ಕಳೆಯೋದಕ್ಕೆ ಬಯಸ್ತಾರೆ. ಸೊ ಇದು ಅವರ ಒಂದು ಯೋಗಕ್ಷೇಮವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಏನಾದರೂ ಪ್ರಭಾವವನ್ನು ಉಂಟು ಮಾಡುತ್ತಾ? ಯಾಕೆ ಇಳಿ ವಯಸ್ಸಿನ ಜನರೇ ಒಂದು ಧಾರ್ಮಿಕ ವಿಚಾರಗಳಲ್ಲಿ ಹೆಚ್ಚು ಆಸಕ್ತಿಯನ್ನು ತೋರಿಸ್ತಾರೆ ಅಥವಾ ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೆಚ್ಚು ಆದ್ಯತೆಯನ್ನು ತೋರಿಸ್ತಾರೆ? ಸೊ ಅವರ ಒಂದು ಆಧ್ಯಾತ್ಮಿಕ ವಿಚಾರಗಳು ಅಥವಾ ಧಾರ್ಮಿಕ ವಿಚಾರಗಳು ಮತ್ತು ಅವರ ಯೋಗಕ್ಷೇಮ ಯಾವ ರೀತಿಯಲ್ಲಿ ಈ ಒಂದು ಅವಧಿಯಲ್ಲಿ, ಈ ಒಂದು ಇಳಿ ವಯಸ್ಸಿನಲ್ಲಿ ಕಂಡುಬರುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ರಿಲಿಜಿಯನ್ ಆ್ಯಂಡ್ ವೆಲ್ಬೀಯಿಂಗ್ ಇನ್ ಲೇಟ್ ಲೈಫ್ ಅಂತಕ್ಕಂಥದ್ದು, ಅಂದರೆ ವೃದ್ಧಾಪ್ಯದಲ್ಲಿನ ಒಂದು ಧಾರ್ಮಿಕ ವಿಚಾರಗಳು ಮತ್ತು ಯೋಗಕ್ಷೇಮದ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದು ಮೊದಲು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಇನ್ ಡೀಟೇಲ್ ಅಬೌಟ್ ರಿಲಿಜಿಯಸ್ ಬಿಲೀಫ್ಸ್ ಆ್ಯಂಡ್ ವೆಲ್ಬೀಯಿಂಗ್. ಈ ಧಾರ್ಮಿಕ ನಂಬಿಕೆಗಳು ಅಥವಾ ಯೋಗಕ್ಷೇಮ ಅಂತಂದರೆ ಏನು? ಧಾರ್ಮಿಕ ನಂಬಿಕೆಗಳು ಅಂತಂದಾಗ ಇದು ಧರ್ಮ ಮತ್ತು ಆಧ್ಯಾತ್ಮ ಎರಡು ಬೇರೆ ವಿಚಾರಗಳು. ಆದರೆ ಆಧ್ಯಾತ್ಮದ ಆದಿಯಲ್ಲಿ ಧರ್ಮವನ್ನು ನೋಡಲಾಗುತ್ತೆ. ಆಧ್ಯಾತ್ಮಿಕ ವಿಚಾರಗಳು ತನ್ನನ್ನು ತಾನು, ತನ್ನ ಅಸ್ತಿತ್ವದ ಬಗ್ಗೆ ವಾಸ್ತವವನ್ನು ಕಂಡುಕೊಳ್ತಕ್ಕಂಥ ಪ್ರಯತ್ನದಲ್ಲಿ ಈ ಧಾರ್ಮಿಕತೆ ಅಂತಕ್ಕಂಥದ್ದು ಮತ್ತು ಧಾರ್ಮಿಕ ಭಾವನೆಗಳೇನಿದೆ, ಧಾರ್ಮಿಕ ನಂಬಿಕೆಗಳೇನಿದೆ, ಇವುಗಳು ಸಹಾಯವನ್ನು ಮಾಡ್ತವೆ. ಇಳಿ ವಯಸ್ಸಿನಲ್ಲಿ ಸಾಮಾನ್ಯವಾಗಿ ಜನರು ತಮ್ಮ ಒಂದು ಕ್ಷೀಣಿಸುವಿಕೆಯನ್ನು ಅನುಭವಿಸುವಾಗ, ತಮ್ಮ ಅಸ್ತಿತ್ವದ ನೆಲೆಯನ್ನು ಕಳ್ಕೊಳ್ತಿದ್ದೀವಿ ಅಂತ ಭಾವಿಸಿದಾಗ ಅವರುಗಳಿಗೆ ಈ ಒಂದು ಜೀವನದ ಅರ್ಥ ಮತ್ತೆ ಹುಡುಕ್ತಕ್ಕಂಥ ಒಂದು ಪ್ರಯತ್ನವಾಗಿ ಅವರು ಈ ಧಾರ್ಮಿಕ ನಂಬಿಕೆಗಳಲ್ಲಿ ಹೆಚ್ಚು ಒಂದು ಕಾಲವನ್ನು ಕಳೀತಕ್ಕಂಥದ್ದು. ಇದ್ರ ಫಲವಾಗಿ ಅವರು ತಮ್ಮಲ್ಲಿ ಉಂಟಾಗ್ತಿರ್ತಕ್ಕಂಥ ಕೊರತೆಗಳನ್ನು ಈ ಮುಖಾಂತರವಾಗಿ ನೀಗಿಸ್ಕೊಳ್ಳೋದ್ರ ಮುಖಾಂತರವಾಗಿ ಅಥವಾ ಕಾಂಪನ್ಸೇಟ್ ಮಾಡೋದ್ರ ಮುಖಾಂತರವಾಗಿ ಈ ವಯಸ್ಸಿನಲ್ಲಿ ಅವರ ಒಂದು ಯೋಗಕ್ಷೇಮವನ್ನು ಕಾಯ್ದುಕೊಳ್ಳೋದಕ್ಕೆ ಅಥವಾ ಹೆಚ್ಚಿಸ್ಕೊಳ್ಳೋದಕ್ಕೆ ಇವರು ಪ್ರಯತ್ನ ಮಾಡ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಈ ರಿಲಿಜಿಯಸ್ ಬಿಲೀಫ್ಸು ಮತ್ತು ವೆಲ್ಬೀಯಿಂಗ್ ಏನಿದೆ, ಇವುಗಳ ಬಗೆಗೆ ನಾವೊಂದಿಷ್ಟು ವಿಚಾರಗಳನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಈ ಒಂದು ಇಳಿ ವಯಸ್ಸಿನವರ ಒಂದು ಸಂತೃಪ್ತಿ ಅಥವಾ ಜೀವನ ಸಂತೃಪ್ತಿ ಅನ್ನೋದನ್ನು ನಾವು ಗಮನಿಸಿದಾಗ, ಸಾಮಾನ್ಯವಾಗಿ ಈ ಜೀವನ ಸಂತೃಪ್ತಿಯನ್ನು ನಿರ್ಧಾರ ಮಾಡಲಿಕ್ಕೆ ಹಲವಾರು ಅಂಶಗಳಿದೆ. ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್ ವಿಚ್ ಡಿಟರ್ಮೈನ್ಸ್ ದಿ ಲೆವೆಲ್ ಆಫ್ ಲೈಫ್ ಸ್ಯಾಟಿಸ್ಫ್ಯಾಕ್ಷನ್ ಅಮಂಗ್ ಎಲ್ಡರ್ಲಿ ಪೀಪಲ್. Many studies have found that religious beliefs also one of the significant factors of determining life satisfaction ಅಂತ ಹೇಳುತ್ತೆ. ಕೆಲವು ಅಧ್ಯಯನಗಳಲ್ಲಿ ತಿಳಿಸಿರೋದಂತೆ, ಫಾರ್ ಎಕ್ಸಾಂಪಲ್ if you consider that the study which was conducted in 2012, they found that religion appears to be a significant factor which determines the life satisfaction among elderly people. ಇಳಿ ವಯಸ್ಸಿನವರಲ್ಲಿ ಒಂದು ಜೀವನ ಸಂತೃಪ್ತಿಯನ್ನು ನಿರ್ಧಾರ ಮಾಡುವಲ್ಲಿ ಈ ಧಾರ್ಮಿಕ ವಿಚಾರಗಳು ಪ್ರಭಾವವನ್ನು ಉಂಟು ಮಾಡ್ತವೆ ಅನ್ನೋದನ್ನು ಅಧ್ಯಯನಗಳಲ್ಲಿ ತಿಳಿಸ್ಕೊಡ್ಲಾಗಿದೆ. ಈ ಸಾಮಾನ್ಯವಾಗಿ ಈ ರಿಲಿಜಿಯಸ್ ಬಿಲೀಫ್ಸ್ನ ನಾವು ಒಂದು ಪ್ರಮುಖ ವಿಚಾರವಾಗಿ, ಅದರಲ್ಲೂ ಇಳಿ ವಯಸ್ಸಿನಲ್ಲಿ ಪ್ರಮುಖ ವಿಚಾರವಾಗಿ ಕನ್ಸಿಡರ್ ಮಾಡುವಲ್ಲಿ, ಯಾಕೆಂತಂದರೆ ಈ ವಯಸ್ಸಿನಲ್ಲಿ ಇಳಿ ವಯಸ್ಸಿನಲ್ಲಿ ಸಾಕಷ್ಟು ಅವರು ಕೊರತೆಗಳನ್ನು ಅಥವಾ ಸಮಸ್ಯೆಗಳನ್ನು ಎದುರಿಸೋದ್ರಿಂದ, ಒತ್ತಡಗಳನ್ನು ಎದುರಿಸೋದ್ರಿಂದ ಸೈಕಾಲಜಿಸ್ಟ್ ಹ್ಯಾವ್ ಕನ್ಸಿಡರ್ಡ್ ರಿಲಿಜಿಯಸ್ ಬಿಲೀಫ್ಸ್, ರಿಲಿಜಿಯಸ್ ಕೋಪಿಂಗ್ ಅನ್ನೋ ಒಂದು ವಿಚಾರವನ್ನು ಅವರು, ಅಂದರೆ ಧಾರ್ಮಿಕ ನಂಬಿಕೆಗಳೇನಿದೆ, ಧಾರ್ಮಿಕ ಹೊಂದಾಣಿಕೆ ಏನಿದೆ, ಧಾರ್ಮಿಕ ವಿಚಾರಗಳಿಂದ ಹೊಂದಾಣಿಕೆ ಏನಿದೆ,
ಸೊ ಇವುಗಳನ್ನು ಸಿಗ್ನಿಫಿಕೆಂಟಾಗಿ ಅಂದರೆ ಗಣನೀಯವಾಗಿ ಪರಿಗಣಿಸಲಾಗಿದೆ. ಎಸ್ಪೆಷಲಿ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿ ವೆಲ್ ಬೀಯಿಂಗ್ ಆಫ್ ಎಲ್ಡರ್ಲಿ ಪೀಪಲ್, ವಿ ನೀಡ್ ಟು ಕನ್ಸಿಡರ್ ದಟ್ ದ ರಿಲಿಜಿಯಸ್ ಕೋಪಿಂಗ್. Psychologists have focused more on understanding this particular phenomena. Considering that religious coping refers to the tendency to turn to religious beliefs and institutions in times of stress or trouble. ರಿಲಿಜಿಯಸ್ ಕೋಪಿಂಗ್ ಅನ್ನೋದನ್ನು ಹೆಚ್ಚು ಒತ್ತು ಕೊಟ್ಟು ನೋಡಲಾಗಿದೆ. ಯಾಕೆಂತಂದರೆ ರಿಲಿಜಿಯಸ್ ಕೋಪಿಂಗ್ ಅನ್ನೋದು ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತಂದರೆ, ಸಾಮಾನ್ಯವಾಗಿ ಜನರಿಗೆ ಕಷ್ಟ ಅಥವಾ ಸಮಸ್ಯೆಗಳು ಎದುರಾದಾಗ ಆ ಕಷ್ಟ ಸಮಸ್ಯೆಗಳು ಎದುರಾಯಿತು ಅಂತ ಅದರಲ್ಲೇ ಮುಳುಗಿ ಅದರಲ್ಲೇ ಅವರು ಹೆಚ್ಚು ಬಾಧಿತರಾಗುವ ಬದಲು, ಸೊ ಅಂಥ ಸಮಯದಲ್ಲಿ ಅವರು ದೇವಸ್ಥಾನಗಳು ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಕ್ಕಂಥದ್ದು, ದೇವ್ರ ಮೇಲೆ ಆ ವಿಚಾರಗಳನ್ನು ಬಿಡ್ತಕ್ಕಂಥದ್ದು, ದೇವ್ರ ಮೇಲೆ ಹೊಣೆ ಆಗ್ತಕ್ಕಂಥದ್ದು, ಈ ರೀತಿ ಮಾಡೋದ್ರ ಮುಖಾಂತರವಾಗಿ ಅವರು ಒಂದು ತಾವು ಎದುರಿಸ್ತಿರ್ತಕ್ಕಂತಹ ಒತ್ತಡಕಾರಿ ಸನ್ನಿವೇಶಗಳೇನಿದೆ, ಸಮಸ್ಯೆಗಳೇನಿದೆ, ಅವುಗಳಿಂದ ಹೊರಬರುವ ರೀತಿಯಲ್ಲಿ ಈ ಧಾರ್ಮಿಕ ವಿಚಾರಗಳು ಕೆಲಸವನ್ನು ಮಾಡ್ತವೆ. ಹಾಗಾಗಿ ಸೈಕಾಲಜಿಸ್ಟ್ ಹ್ಯಾವ್ ಕನ್ಸಿಡರ್ಡ್ ದಿಸ್ ಆ್ಯಸ್ ರಿಲಿಜಿಯಸ್ ಕೋಪಿಂಗ್, ಧಾರ್ಮಿಕ ಒಂದು ಹೊಂದಾಣಿಕೆ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? ಧಾರ್ಮಿಕ ಹೊಂದಾಣಿಕೆ ಅಂತಂದರೆ ಜನರು ಸಾಮಾನ್ಯವಾಗಿ ದೇವರು ಇದೆಯೋ ಇಲ್ಲವೋ, ದಟ್ ಈಸ್ ಸೆಕೆಂಡ್ರಿ ಥಿಂಗ್, ಬಟ್ that concept is helping people to have that well-being or to reduce the stress. ಜನರು ಸಾಮಾನ್ಯವಾಗಿ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸೋ ಸಂದರ್ಭ ಬಂದಾಗ ಆಗ ಅವರು ದೇವ್ರನ್ನ ಹೆಚ್ಚು ನೆನೆಸ್ಕೊಳ್ತಾರೆ, ದೇವಸ್ಥಾನಗಳಿಗೆ ಹೆಚ್ಚಿಗೆ ಹೋಗ್ತಕ್ಕಂಥದ್ದು, ಹರಕೆ ಕಟ್ಕೊಳ್ತಕ್ಕಂಥದ್ದು, ಈ ರೀತಿ. ಸೊ ಇಲ್ಲಿ ಗಮನಿಸಬೇಕಾದ ಒಂದು ಪ್ರಮುಖ ವಿಚಾರ ಅಂತಂತಂದರೆ, ಈ ಧಾರ್ಮಿಕ ನಂಬಿಕೆಗಳು ಈ ಸಮಸ್ಯೆಗಳೊಂದಿಗೆ ಅಥವಾ ಈ ಸಮಸ್ಯೆಗಳನ್ನು ಹೋಗಲಾಡಿಸೋ ನಿಟ್ಟಿನಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವ ಒಂದು ಸಾಧನವಾಗಿ ಇಲ್ಲಿ ಕೆಲಸ ಮಾಡ್ತಿದೆ ಅನ್ನೋದನ್ನು ನಾವು ಹೆಚ್ಚು ಮಹತ್ವ ಕೊಟ್ಟು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಈ ಒಂದು ಕೋಪಿಂಗ್ ಬಿಹೇವಿಯರ್ಸ್ ಏನಿದೆ, ಇದು ಇಳಿ ವಯಸ್ಸಲ್ಲಿ ಹೆಚ್ಚಿಗೆ ಆಗುತ್ತೆ. ಅಂದರೆ ಈ ವೃದ್ಧಾಪ್ಯದ ವಯಸ್ಸಿನಲ್ಲಿ. ಯಾಕೆ ಅಂತಂದರೆ ಸಾಮಾನ್ಯವಾಗಿ ವೃದ್ಧಾಪ್ಯದ ವಯಸ್ಸಿನಲ್ಲಿ ಇವರು ಅವರ ಒಂದು ಲೈಫ್ ಪಾರ್ಟ್ನರ್ನ ಕಳ್ಕೊಳ್ಳೋವಂಥದ್ದು ಇರ್ಬೋದು, ಮತ್ತು ಕೆಲವು ತೀವ್ರತರವಾದ ಕಾಯಿಲೆಗಳಿಗೊಳಗಾಗ್ತಕ್ಕಂಥದ್ದು ಇರ್ಬೋದು, ಮತ್ತು ಸಂವೇದನಾ ಸಾಮರ್ಥ್ಯಗಳು ಕುಸಿತಿರ್ತಕ್ಕಂಥದ್ದು ಇರ್ಬೋದು. ಇವುಗಳೆಲ್ಲದೂ ಕೂಡ ಇದೆಲ್ಲದನ್ನು ಅನುಭವಿಸ್ತಿರೋದ್ರಿಂದ ಈ ವಯಸ್ಸಿನ ಜನರು ಹೆಚ್ಚಿನದಾಗಿ ಧಾರ್ಮಿಕ ವಿಚಾರಗಳ ಕಡೆ ತಮ್ಮ ಗಮನವನ್ನು ಹರಿಸ್ತಾರೆ, ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. And also, elderly people's, look or seem, what do you call, religious coping as their primary source of, coping with the stress, managing stress. ಒತ್ತಡವನ್ನು ಎದುರಿಸುವಲ್ಲಿ, ಒತ್ತಡವನ್ನು ನಿಭಾಯಿಸುವಲ್ಲಿ ಈ ಧಾರ್ಮಿಕ ವಿಚಾರಗಳು ಅವರಿಗೆ ಒಂದು ಒಳ್ಳೆಯ ಸಾಧನವಾಗಿ ಕೆಲಸ ಮಾಡ್ತವೆ. ಒತ್ತಡವನ್ನು ನಿಭಾಯಿಸುವಲ್ಲಿ ಈ ಧಾರ್ಮಿಕ ನಂಬಿಕೆಗಳು, ಧಾರ್ಮಿಕ ವಿಚಾರಗಳು ಅವರಿಗೆ ಸಹಾಯವನ್ನು ಮಾಡ್ತವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಈ ಧಾರ್ಮಿಕ ನಂಬಿಕೆಗಳು ಎಲ್ಲ ಅಂದರೆ ಈ ಇಳಿ ವಯಸ್ಸಿನಲ್ಲಿ ಎಲ್ಲರಲ್ಲೂ ಒಂದೇ ರೀತಿ ಇರೋದಿಲ್ಲ. ಇಟ್ ವೇರೀಸ್ ಬೇಸ್ಡ್ ಆನ್ ದಿ ರೇಸ್ ಆ್ಯಂಡ್ ಸೆಕ್ಸ್. ಲೈಕ್ ಈಗ ಹೆಂಗಸರು ಮತ್ತು ಗಂಡಸರ ಒಂದು ಧಾರ್ಮಿಕ ವಿಚಾರಗಳು, ಧಾರ್ಮಿಕ ನಂಬಿಕೆಗಳನ್ನು ನಾವು ನೋಡೋದಾದರೆ ಅಲ್ಲಿ ಕೂಡ ವ್ಯತ್ಯಾಸಗಳಿದೆ. ಅದೇ ರೀತಿ ಜನಾಂಗೀಯ ವ್ಯತ್ಯಾಸಗಳು ಇರೋದನ್ನು ಕೂಡ ನಾವು ಗಮನಿಸ್ಬೋದಾಗಿದೆ. ಫಾರ್ ಎಕ್ಸಾಂಪಲ್, ಈಗ ಇಂಡಿಯನ್ ಎಲ್ಡರ್ಲಿ ಪೀಪಲ್ನ ನೀವು ಕನ್ಸಿಡರ್ ಮಾಡಿದ್ರೆ, ಅಥವಾ ವೆಸ್ಟರ್ನ್ ಕಂಟ್ರೀಸ್ ಜನರನ್ನು ನೀವು ನೋಡಿದ್ರೆ, ದೇರ್ ಆರ್ ಡಿಫ್ರೆನ್ಸಸ್ ಇನ್ ದೇರ್ ರಿಲಿಜಿಯಸ್ ಬಿಲೀಫ್ಸ್. ಎ ಸ್ಟಡಿ ಹ್ಯಾಸ್ ಫೌಂಡ್ ದಟ್ ಎಸ್ಪೆಷಲಿ ಆಫ್ರಿಕನ್ ಅಮೇರಿಕನ್ಸಲ್ಲಿ ಈ ಒಂದು ರಿಲಿಜಿಯಸ್ ಬಿಲೀಫ್ಸ್ ಏನಿದೆ, ಅಥವಾ ಈ ಒಂದು ರಿಲಿಜಿಯಸ್ ವಿಚಾರಗಳಲ್ಲಿ ಕಂಫರ್ಟಬಲ್ ಝೋನ್ನ ಕಂಡುಕೊಳ್ತಕ್ಕಂಥ ಒಂದು ಪರಿ ಏನಿದೆ, ಇದು ಹೆಚ್ಚಿಗೆ ಅನ್ನೋದನ್ನು ಅಧ್ಯಯನಗಳು ತೋರಿಸ್ಕೊಟ್ಟಿದೆ. ಸೊ ಕಂಪೇರ್ಡ್ ಟು ವೈಟ್ ಅಮೇರಿಕನ್ಸ್, ಆಫ್ರಿಕನ್ ಅಮೇರಿಕನ್ಸ್ ಆರ್ ಮೋರ್ reported that they participate more in church activities and other religious activities ಅಂತ ಹೇಳಿದ್ದಾರೆ. ವೈಟ್ ಅಮೇರಿಕನ್ಸ್ಗೆ ಕಂಪೇರ್ ಮಾಡಿದರೆ ಆಫ್ರಿಕನ್ ಅಮೇರಿಕನ್ಸು ಹೆಚ್ಚಿನ ಸಂಖ್ಯೆಯಲ್ಲಿ ಚರ್ಚ್ಗಳಲ್ಲಿ ಹೆಚ್ಚು ಭಾಗಿಯಾಗ್ತಾರೆ ಅನ್ನೋದನ್ನು ಅಧ್ಯಯನಗಳಲ್ಲಿ ತಿಳಿಸ್ಕೊಡ್ಲಾಗಿದೆ. ಅದೇ ರೀತಿ one study has found, which was conducted in 1998, 1998ರಲ್ಲಿ ನಡೆಸಲ್ಪಟ್ಟಂಥ ಒಂದು ಅಧ್ಯಯನದಲ್ಲಿ ಗೊತ್ತಾಗಿರೋ ರೀತಿಯಲ್ಲಿ
ಈ ಒಂದು ಚರ್ಚ್ ಇನ್ವಾಲ್ವ್ಮೆಂಟ್ ಏನಿದೆ, ಚರ್ಚ್ ಆ್ಯಕ್ಟಿವಿಟೀಸ್ನಲ್ಲಿ ಇನ್ವಾಲ್ವ್ ಆಗ್ತಕ್ಕಂಥದ್ದು ಮತ್ತು ಅವರಲ್ಲಿ ಅವರು ಅನುಭವಿಸ್ತಿರ್ತಕ್ಕಂಥ ಡಿಪ್ರೆಸಿವ್ ಸಿಮ್ಟಮ್ಸ್ ಏನಿದೆ, ಅಂದರೆ ಖಿನ್ನತೆಯ ಲಕ್ಷಣಗಳಲ್ಲಿ ಇವೆರಡರ ನಡುವೆ ಒಂದು ನೆಗೆಟಿವ್ ಕೋರಿಲೇಷನ್ ಇರ್ತಕ್ಕಂಥದ್ದನ್ನು ಅಧ್ಯಯನಗಳು ತಿಳಿಸ್ಕೊಟ್ಟಿದೆ. ಅಂದರೆ ಚರ್ಚ್ ಆ್ಯಕ್ಟಿವಿಟೀಸಲ್ಲಿ ಹೆಚ್ಚಿಗೆ ಭಾಗಿಯಾಗ್ತಕ್ಕಂಥವ್ರು ಈಗ ಕ್ರಿಶ್ಚಿಯನ್ ಕಮ್ಯುನಿಟಿ ಅವ್ರು ನೋಡ್ಬೋದು. ಈ ಒಂದು ಅಧ್ಯಯನದಲ್ಲಿ ಬಳಸಿರ್ತಕ್ಕಂಥದ್ದು ಕ್ರಿಶ್ಚಿಯನ್ ಕಮ್ಯುನಿಟಿ ಅವ್ರನ್ನ, ಯಾಕೆಂತಂದರೆ ಈಗ ಈ ವೆಸ್ಟರ್ನ್ ಕಂಟ್ರೀಸಲ್ಲಿ ಅವರ ಒಂದು ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಅವರ ಮೇಲೆ ನಡೆದಂಥ ಒಂದು ಅಧ್ಯಯನದಲ್ಲಿ ತಿಳಿಸಿರೋ ರೀತಿಯಲ್ಲಿ ಚರ್ಚ್ ಇನ್ವಾಲ್ವ್ಮೆಂಟು ಮತ್ತು ಡಿಪ್ರೆಸಿವ್ ಸಿಮ್ಟಮ್ಸು ನೆಗೆಟಿವ್ಲಿ ಕೋರಿಲೇಟೆಡ್ ಆಗಿದೆ. ಅಂದರೆ ಚರ್ಚ್ಗೆ ಹೆಚ್ಚು ಹೋದಷ್ಟು, ಈ ಚರ್ಚ್ ಆ್ಯಕ್ಟಿವಿಟೀಸಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಷ್ಟು ಡಿಪ್ರೆಸಿವ್ ಸಿಮ್ಟಮ್ಸು ಕಡಿಮೆ ಇರ್ತಕ್ಕಂಥದ್ದನ್ನು ಗುರುತಿಸಲಾಗಿದೆ. ಆ್ಯಂಡ್ ಆಲ್ಸೋ ಈ ಅದರ್ ಡಿಸೀಸಸ್ ಲೈಕ್ ಕ್ಯಾನ್ಸರ್ ಇರ್ಬೋದು, ಮತ್ತು ಇದು ಕೂಡ ಚರ್ಚ್ ಆ್ಯಕ್ಟಿವಿಟೀಸ್ನಲ್ಲಿ ಅಥವಾ ಧಾರ್ಮಿಕ ವಿಚಾರಗಳಲ್ಲಿ ಯಾರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೋ ಅವರಲ್ಲಿ ಕಡಿಮೆ ಇರ್ತಕ್ಕಂಥದ್ದು, ಮತ್ತು ಯಾರು ತೊಡಗಿಸ್ಕೊಂಡಿಲ್ವೋ ಲೈಕ್ ಫಾರ್ ಎಕ್ಸಾಂಪಲ್ ವೈಟ್ ಅಮೇರಿಕನ್ಸ್ ಇರ್ಬೋದು, ಕಂಪೇರ್ ಟು ಆಫ್ರಿಕನ್ ಅಮೇರಿಕನ್ಸ್, ವೈಟ್ ಅಮೇರಿಕನ್ಸಲ್ಲಿ ಈ ಕಾಯಿಲೆಗಳು ಜಾಸ್ತಿ ಅನ್ನೋದನ್ನು ತೋರಿಸ್ಕೊಟ್ಟಿದೆ. ಅಂದರೆ ವಿಚ್ ಮೀನ್ಸ್ ಇಟ್ ಶೋಸ್ ದಟ್ that the religious involvement and also depressive symptoms and other illness have negative correlation ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅದೇ ರೀತಿಯಲ್ಲಿ ಒಂದು ಸ್ಟಡಿ ಹ್ಯಾಸ್ ಫೌಂಡ್ ವಿಚ್ ವಾಸ್ ಕಂಡಕ್ಟೆಡ್ ಬೈ ಕೋಕ್ ಇನ್ 1992 that the women make more use of religious coping than men do ಅನ್ನೋದು. ಪುರುಷರಿಗೆ ಕಂಪೇರ್ ಮಾಡಿದ್ರೆ ಮಹಿಳೆಯರು ಈ ಒಂದು ನಾನು ಈಗಾಗಲೇ ಹೇಳಿದಂಥ ಒಂದು ಧಾರ್ಮಿಕ ಹೊಂದಾಣಿಕೆಯ ಯುಕ್ತಿ ಏನಿದೆ ಇದನ್ನೇ ಹೆಚ್ಚಿಗೆ ಬಳಸ್ಕೊಳ್ತಾರೆ. ಅಂದರೆ ಒತ್ತಡಕಾರಿ ಸನ್ನಿವೇಶವನ್ನು ನಿಭಾಯಿಸುವಲ್ಲಿ, ಕಷ್ಟ ಕಾರ್ಪಣ್ಯಗಳನ್ನು ನಿಭಾಯಿಸುವಲ್ಲಿ ಸಾಮಾನ್ಯವಾಗಿ ಧಾರ್ಮಿಕ ವಿಚಾರಗಳ ಮೇಲೆ ಅವಲಂಬನೆ ಆಗ್ತಕ್ಕಂಥದ್ದು. ಆಮೇಲೆ ಇದು ಗಂಡು ಮಕ್ಕಳಿಗೆ ಅಂದರೆ ಗಂಡಸರಿಗಿಂತ ಹೆಂಗಸರಲ್ಲಿ ಜಾಸ್ತಿ ಅನ್ನೋದನ್ನು ಅಧ್ಯಯನಗಳಲ್ಲಿ ಸ್ಪಷ್ಟಪಡಿಸಲಾಗಿದೆ. Many developmentalists have found that sex differences in social behavior that are observed across lifespan, especially related to the religious beliefs. ಈ ಧಾರ್ಮಿಕ ನಂಬಿಕೆಗಳಿಗೆ ಸಂಬಂಧಪಟ್ಟಂತೆ ಇಡೀ ಜೀವನ ಪರ್ಯಂತ ಲಿಂಗ ವಿಭಿನ್ನತೆಗಳಿರ್ತಕ್ಕಂಥದ್ದನ್ನು ಅಧ್ಯಯನಗಳಲ್ಲಿ ತೋರಿಸ್ಕೊಡ್ಲಾಗಿದೆ. ಆ್ಯಂಡ್ ಆಲ್ಸೋ how frequently that the people visit to the religious places ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಬಾರಿ ಅವರು ಈ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಾರೆ ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ಈ ಒಂದು ರಿಲಿಜಿಯಸ್ ಬಿಲೀಫ್ಸ್, ರಿಲಿಜಿಯಸ್ ಕೋಪಿಂಗ್ ಅಂತ ನಾನೇನು ಹೇಳಿದೆ, ಧಾರ್ಮಿಕ ವಿಚಾರಗಳನ್ನು ಒತ್ತಡವನ್ನು ನಿಭಾಯಿಸಲು ಬಳಸ್ಕೊಳ್ತಕ್ಕಂಥ ಯುಕ್ತಿ ಏನಿದೆ, ಇದು ದಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದೇರ್ ಬಿಲೀಫ್ಸ್ ಆ್ಯಂಡ್ ಆ್ಯಟಿಟ್ಯೂಡ್ಸ್. ಜನರ ಒಂದು ನಂಬಿಕೆಗಳು ಮತ್ತು ಮನೋಭಾವಗಳ ಮೇಲೆ ನಿರ್ಧಾರ ಆಗುತ್ತೆ. ಅವರುಗಳಲ್ಲಿ ಒಂದಿಷ್ಟು ದೇವರು, ಆಧ್ಯಾತ್ಮ ಮತ್ತು ಒಳ್ಳೆಯದು ಈ ರೀತಿ ವಿಚಾರಗಳು, ಅಂದರೆ ಧಾರ್ಮಿಕ ಕ್ಷೇತ್ರಗಳು, ಧಾರ್ಮಿಕ ವಿಚಾರಗಳಲ್ಲಿ ಹೆಚ್ಚು ನಂಬಿಕೆ ಇದ್ದಷ್ಟು ಈ ಕೋಪಿಂಗ್ ಸ್ಟ್ರಾಟಜಿ ಹೆಚ್ಚು ಚೆನ್ನಾಗಿ ಕೆಲಸ ಮಾಡುತ್ತೆ. ಅದೇ ರೀತಿ ಅವರ ಮನೋಭಾವಗಳು ಕೂಡ, ಇವುಗಳನ್ನು ಬಗೆಗೆ ಹಿತಕರವಾದ ಮನೋಧೋರಣೆಗಳಿದ್ದರೆ ಈ ಒಂದು ರಿಲಿಜಿಯಸ್ ಕೋಪಿಂಗ್ ಸ್ಟ್ರಾಟಜಿ ಏನಿದೆ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆ್ಯಂಡ್ ಆಲ್ಸೋ ಮೆನಿ ಸ್ಟಡೀಸ್ ಹ್ಯಾವ್ ಮೆಷರ್ಡ್ ದಟ್ ದ ಲಿಂಕ್ ಬಿಟ್ವೀನ್ ರಿಲಿಜಿಯಸ್ ಬಿಲೀಫ್ಸ್ ಆ್ಯಂಡ್ ವೆಲ್ ಬೀಯಿಂಗ್, ಎಸ್ಪೆಷಲಿ ಇನ್ ಎಲ್ಡರ್ಲಿ ಪೀಪಲ್. ವಯಸ್ಸಾದವರಲ್ಲಿ ಈ ಧಾರ್ಮಿಕ ಒಂದು ನಂಬಿಕೆಗಳು ಮತ್ತು ಧಾರ್ಮಿಕ ವಿಚಾರಗಳು ಮತ್ತು ಅವರ ಯೋಗಕ್ಷೇಮದ ನಡುವೆ ಒಂದು ಸಹಸಂಬಂಧ ಇರ್ತಕ್ಕಂಥದ್ದನ್ನು, ಧನಾತ್ಮಕ ಸಹಸಂಬಂಧ ಇರ್ತಕ್ಕಂಥದ್ದನ್ನು ಅಧ್ಯಯನಗಳಲ್ಲಿ ಸ್ಪಷ್ಟಪಡಿಸಲಾಗಿದೆ. ಅಂದರೆ ಅವರು ಏನು ಧಾರ್ಮಿಕ ವಿಚಾರಗಳಲ್ಲಿ ನಂಬಿಕೆಗಳನ್ನು ಹೊಂದಿರ್ತಾರೋ ಮತ್ತು ಧಾರ್ಮಿಕ ವಿಚಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೋ ಇದರ ಫಲವಾಗಿ ಅವರು ಅನುಭವಿಸ್ತಕ್ಕಂಥ ಒತ್ತಡ ಕಡಿಮೆಯಾಗಿ ಅವರ ಆರೋಗ್ಯ ಒಂದಿಷ್ಟು ಸುಧಾರಿಸುತ್ತೆ ಅಂತಕ್ಕಂಥದ್ದನ್ನು ಅಧ್ಯಯನಗಳಲ್ಲಿ ತೋರಿಸ್ಕೊಡ್ಲಾಗಿದೆ. ಸೊ ಇಟ್ ಮೇ ಬಿ ಇನ್ ಎನಿ ರಿಲಿಜಿಯನ್ ಲೈಕ್ ಕ್ರಿಶ್ಚಿಯನ್ಸ್ ಇರ್ಬೋದು, ಬುದ್ಧಿಸ್ಟ್ ಇರ್ಬೋದು, ಹಿಂದೂಸ್ ಇರ್ಬೋದು, ಮುಸ್ಲಿಮ್ಸ್ ಇರ್ಬೋದು ಅಥವಾ ಸಿಖ್ಸ್ ಇರ್ಬೋದು, ಯಾರೇ ಇರ್ಬೋದು. ಸೊ ಅವರ ಕಲ್ಚರು ಮತ್ತು ಎತ್ನಿಕ್ ಗ್ರೂಪ್ಸ್ಗೆ ಅನುಗುಣವಾಗಿ ಅವರ ಒಂದು ಧಾರ್ಮಿಕ ವಿಚಾರಗಳಲ್ಲಿ ಏನು ನಂಬಿಕೆಯನ್ನು ಇಟ್ಟಿದ್ದಾರೋ ಆ ನಂಬಿಕೆಗಳ ಆಧಾರಿತವಾಗಿ ಅವರು ತಮ್ಮನ್ನು ತಾವು ಅವುಗಳಲ್ಲಿ ತೊಡಗಿಸ್ಕೊಳ್ಳೋದ್ರ ಮುಖಾಂತರ ಈ ಒಂದು ಧಾರ್ಮಿಕ ವಿಚಾರಗಳ ಒಂದು ಹಿನ್ನೆಲೆಯಲ್ಲಿ ಒತ್ತಡಕಾರಿ ಸನ್ನಿವೇಶಗಳನ್ನು ಅಥವಾ ತಮಗೆ ಆಗ್ತಾ ಇರ್ತಕ್ಕಂತಹ ಒಂದು ನಕಾರಾತ್ಮಕ ಅನುಭವಗಳನ್ನು, ಕ್ಷೀಣತೆಯನ್ನು ನಿಭಾಯಿಸಲಿಕ್ಕೆ ಸಹಾಯ ಆಗುತ್ತೆ ಅಂತಕ್ಕದ್ದನ್ನು ಅಧ್ಯಯನಗಳಲ್ಲಿ ಸ್ಪಷ್ಟಪಡಿಸಲಾಗಿದೆ. ಇದ್ರ ಮೂಲಕವಾಗಿ
ಅವರು ಧಾರ್ಮಿಕ ವಿಚಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದ್ರ ಮೂಲಕವಾಗಿ ಅವರು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿಯೂ ಕೂಡ ಆರೋಗ್ಯವಂತರಾಗಿರಲಿಕ್ಕೆ ಸಾಧ್ಯ ಅನ್ನೋದನ್ನು ಹಲವಾರು ಅಧ್ಯಯನಗಳಲ್ಲಿ ತೋರಿಸ್ಕೊಡ್ಲಾಗಿದೆ. And also many studies have shown that the differences between religious beliefs and spirituality. Already in the beginning itself I have mentioned that religious beliefs are a religion acts as a tool to achieve the spirituality, or in the way of achieving spirituality. ಆಧ್ಯಾತ್ಮ ಅಂತಕ್ಕಂಥದ್ದು ಈ ಧಾರ್ಮಿಕ ವಿಚಾರಗಳಿಂದ ದೊಡ್ಡದಾದಂಥ ವಿಚಾರ. ಬಟ್ ಧಾರ್ಮಿಕ ವಿಚಾರಗಳೇನಿದೆ, ಧಾರ್ಮಿಕ ಆಚರಣೆಗಳೇನಿದೆ, ಇವು ಆಧ್ಯಾತ್ಮಿಕ ನೆಲೆಗಟ್ಟಿನಲ್ಲಿ ಇರ್ತವೆ ಮತ್ತು ಆ ಆಧ್ಯಾತ್ಮಕ್ಕೆ ಎಡೆ ಮಾಡಿಕೊಡೋ ನಿಟ್ಟಿನಲ್ಲಿ ಇರ್ತವೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಹಾಗಾಗಿ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಪಾಸಿಟಿವ್ ಎಫೆಕ್ಟ್ಸ್ ಆಫ್ ರಿಲಿಜಿಯಸ್ ಫೇತ್ will lead to spiritual feelings. ಧಾರ್ಮಿಕ ವಿಚಾರಗಳಲ್ಲಿ ಇರ್ತಕ್ಕಂಥ ನಂಬಿಕೆಗಳು ಮತ್ತು ಧಾರ್ಮಿಕ ವಿಚಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂಥ ಪರಿ ಇದು ಆಧ್ಯಾತ್ಮಿಕ ಒಂದು ಭಾವನೆಗೆ ಎಡೆ ಮಾಡಿಕೊಡುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ದ ಪಾಸಿಟಿವ್ ಎಫೆಕ್ಟ್ಸ್ ಆಫ್ ರಿಲಿಜಿಯಸ್ ಕೋಪಿಂಗ್ ಸೀಮ್ ಟು ಅರೈಸ್ ಫ್ರಮ್ ಇಟ್ಸ್ ಇನ್ಫ್ಲೂಯೆನ್ಸ್ ಆನ್ ವಾಟ್ ಪೀಪಲ್ ಬಿಲೀವ್ ಅಬೌಟ್ ದ ಮೀನಿಂಗ್ ಆಫ್ ದೇರ್ ಲೈಫ್ಸ್. ಜನರು ತಮ್ಮ ಜೀವನದ ಬಗ್ಗೆ ಯಾವ ರೀತಿ ನಂಬಿಕೆಗಳನ್ನು ಹೊಂದಿದ್ದಾರೆ ಅನ್ನೋದು ಆಧಾರಿತವಾಗಿ ಕೂಡ ಈ ಒಂದು ಧಾರ್ಮಿಕ ನಂಬಿಕೆಗಳು ಅವರ ಒಂದು ಯೋಗಕ್ಷೇಮದ ಮೇಲೆ ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡ್ತವೆ ಅನ್ನೋದನ್ನು ನಿರ್ಧಾರ ಮಾಡುತ್ತೆ ಅನ್ನೋದನ್ನು ಅಧ್ಯಯನಗಳಲ್ಲಿ ಸ್ಪಷ್ಟಪಡಿಸಲಾಗಿದೆ. ಅದೇ ರೀತಿಯಲ್ಲಿ ದೆರ್ ಆರ್ ಮೆನಿ ಸ್ಟಡೀಸ್ ವಿಚ್ ಹ್ಯಾವ್ ಫೌಂಡ್ ದಟ್ ವಾಟ್ ಯು ಕಾಲ್ ಈ ಇಳಿ ವಯಸ್ಸಿನವರಲ್ಲಿ ಆಗ್ತಕ್ಕಂಥ ಒಂದು ನಷ್ಟ ಏನಿದೆ, ಇವುಗಳಿಂದ ಹೊರ ಬರಲಿಕ್ಕೆ ಸಾಮಾನ್ಯವಾಗಿ ಜನರು ಈ ಒಂದು ಕೋಪಿಂಗ್ ಸ್ಟ್ರಾಟಜೀಸ್ನ ಬಳಸ್ತಾರೆ ಅಂತಕ್ಕಂಥದ್ದು. ಎಸ್ಪೆಷಲಿ ಸೋಷಿಯಲ್ ಸಪೋರ್ಟ್ ಅಂತಕ್ಕಂಥದ್ದು ಈ ರಿಲಿಜಿಯಸ್ ಆ್ಯಕ್ಟಿವಿಟೀಸಿಂದ ಹೆಚ್ಚಿಗೆ ಸಿಗುತ್ತೆ ಅಂತಕ್ಕಂಥದ್ದು. ಎಸ್ಪೆಷಲಿ ಜನರು ಈ ವಯಸ್ಸಿನ ಜನರು ದೇವಸ್ಥಾನಗಳಿಗೆ ಹೋಗೋದು, ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗೋದು ಅಥವಾ ಈ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದ್ರ ಮುಖಾಂತರವಾಗಿ ದೇ ಕ್ಯಾನ್ ಮೀಟ್ ಅದರ್ ಪೀಪಲ್, ಕಂಟೆಂಪ್ರರಿ ಪೀಪಲ್, ಅವರ ಒಂದು ಜೊತೆಗಾರರನ್ನ, ಅವರ ಒಂದು ಅವರ ವಯೋಮಾನದ ಜನರನ್ನು ಅವರು ಮೀಟ್ ಮಾಡಲಿಕ್ಕೆ, ಅಂದರೆ ಅವರುಗಳ ಜೊತೆ ಮಾತನಾಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಈ ಮೂಲಕವೂ ಕೂಡ ಅವರು ತಮಗಾಗ್ತಕ್ಕಂಥ ನಷ್ಟ ಏನಿದೆ, ತಮಗಾಗಿರ್ತಕ್ಕಂಥ ಒಂದು ಒತ್ತಡಕಾರಿ ಅನುಭವಗಳೇನಿದೆ ಅವುಗಳಿಂದ ಹೊರ ಬರಲಿಕ್ಕೂ ಕೂಡ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆದರೆ ಇದಿಷ್ಟು ಕೂಡ ಧಾರ್ಮಿಕ ನಂಬಿಕೆಗಳು ಮತ್ತು ಯೋಗಕ್ಷೇಮದ ಬಗೆಗೆ ಇರ್ತಕ್ಕಂಥ ವಿಚಾರಗಳು ಮತ್ತು ಅವುಗಳ ನಡುವಿನ ಸಂಬಂಧ. ಸೊ ಫರ್ದರ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಟೆಂಡೆನ್ಸ್ ಅಟ್ ರಿಲಿಜಿಯಸ್ ಸರ್ವೀಸಸ್ ಅಂತ. ಈ ಧಾರ್ಮಿಕ ಚಟುವಟಿಕೆಗಳಲ್ಲಿ ಜನರು ಎಷ್ಟು ಮಟ್ಟಿಗೆ ಭಾಗಿಯಾಗ್ತಾರೆ, ಅವು ಆಫನ್ ದೇ ಇನ್ವಾಲ್ವ್ ಇನ್ ರಿಲಿಜಿಯಸ್ ಇಶ್ಯೂಸ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು ದಟ್ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ದೇರ್ ಬಿಲೀಫ್ಸ್ ಆ್ಯಂಡ್ ಆ್ಯಟಿಟ್ಯೂಡ್ಸ್. ರಿಲಿಜಿಯಸ್ ಕೋಪಿಂಗ್ ಯಾವ ರೀತಿ ಕೆಲಸ ಮಾಡುತ್ತೆ ಮತ್ತು ಅದು ಎಷ್ಟು ಮಟ್ಟಿಗೆ ಪರಿಣಾಮಕಾರಿ ಆಗುತ್ತೆ ಅನ್ನೋದು ಜನರು ತಾವು ಹೊಂದಿರತಕ್ಕಂಥ ನಂಬಿಕೆಗಳು ಮತ್ತು ಮನೋಭಾವಗಳನ್ನು ಆಧರಿಸಿರುತ್ತೆ ಅಂತಂತ ಹೇಳಿದೆ. ಇಲ್ಲಿ ಮೆನಿ ಸ್ಟಡೀಸ್ ಹ್ಯಾವ್ ಸಜೆಸ್ಟೆಡ್ ದಟ್ ರಿಲಿಜಿಯಸ್ ಅಟೆಂಡೆನ್ಸ್ ಏನಿದೆ ದಟ್ ಹ್ಯಾಸ್ ಪಾಸಿಟಿವ್ ಕೋರಿಲೇಷನ್ ವಿತ್ ದಿ ಎಮೋಷನಲ್ ವೆಲ್ಬೀಯಿಂಗ್, ಎಸ್ಪೆಷಲಿ ಫಿಸಿಕಲ್ ಆ್ಯಂಡ್ ಎಮೋಷನಲ್ ವೆಲ್ಬೀಯಿಂಗ್ ಅನ್ನೋದನ್ನು ಅಧ್ಯಯನಗಳಲ್ಲಿ ತೋರಿಸ್ಕೊಡ್ಲಾಗಿದೆ. ಫಾರ್ ಎಕ್ಸಾಂಪಲ್, ಇನ್ ಮೆನಿ ಸ್ಟಡೀಸ್ ವಿಚ್ ವರ್ ಕಂಡಕ್ಟೆಡ್ ಇನ್ 2003, 2007 ಆ್ಯಂಡ್ ಆಲ್, ದೇ ಫೌಂಡ್ ದಟ್ ಯಾರು ಈಗ ಜನರು ಆಗಾಗ ಧಾರ್ಮಿಕ ಚಟುವಟಿಕೆಗಳಿಗೆ ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಾರೋ, ಧಾರ್ಮಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೋ, ಅವರುಗಳನ್ನು ಯಾರು ತೊಡಗಿಸ್ಕೊಳ್ಳೋದಿಲ್ವೋ ಅಂಥವ್ರ ಜೊತೆ ಕಂಪೇರ್ ಮಾಡಿ ನೋಡಿದಾಗ ಅವರ ಒಂದು ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯ ಉತ್ತಮವಾಗಿರೋದನ್ನು ಅಧ್ಯಯನಗಳಲ್ಲಿ ತೋರಿಸ್ಕೊಡ್ಲಾಗಿದೆ. ಸೊ ಇದರಿಂದ ಏನು ಗೊತ್ತಾಗುತ್ತೆ ಅಂತಂದರೆ, ಈ ಒಂದು ಧಾರ್ಮಿಕ ಚಟುವಟಿಕೆಗಳಲ್ಲಿ ಅವರು ಭಾಗಿಯಾಗ್ತಕ್ಕಂಥದ್ದು ಕೂಡ ಅವರ ಯೋಗಕ್ಷೇಮವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಹೆಚ್ಚು ಪ್ರಭಾವವನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದು. ಆ್ಯಂಡ್ ಆಲ್ಸೋ ಹೆಲ್ದಿ ಲೈಫ್ ಸ್ಟೈಲ್ ಚಾಯ್ಸಸ್ ಅಪಿಯರ್ ಟು ಬಿ ಆನ್ ಇಂಪಾರ್ಟೆಂಟ್ ಕನೆಕ್ಷನ್ ಬಿಟ್ವೀನ್ ರಿಲಿಜಿಯಸ್ ಅಟೆಂಡೆನ್ಸ್ ಆ್ಯಂಡ್ ಹೆಲ್ತ್. ಅಂದರೆ ಅವರ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅವರ ಒಂದು ಜೀವನ ಶೈಲಿ ಏನಿದೆ, ಆರೋಗ್ಯಕರ ಜೀವನ ಶೈಲಿ ಏನಿದೆ, ಈ ಆರೋಗ್ಯಕರ ಜೀವನ ಶೈಲಿ ಮತ್ತು ಅವರ ಒಂದು ಧಾರ್ಮಿಕ ಚಟುವಟಿಕೆಗಳಲ್ಲಿರ್ತಕ್ಕಂಥ ನಂಬಿಕೆಗಳ ನಡುವೆ ಸಂಬಂಧ ಇರ್ತಕ್ಕಂಥದ್ದನ್ನು ಕೂಡ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಸಾಮಾನ್ಯವಾಗಿ ಯಾವ ವ್ಯಕ್ತಿಗಳು ಈ ಧಾರ್ಮಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೋ, ಪಾಲ್ಗೊಳ್ತಾರೋ ಅಂಥವರ ಒಂದು ಅವರ ಒಂದು ಜೀವನ ಶೈಲಿ ಆರೋಗ್ಯಕರವಾಗಿರುತ್ತೆ ಅನ್ನೋದನ್ನು ಕೂಡ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಇಷ್ಟೊಂದೆಲ್ಲ ಅಧ್ಯಯನಗಳು ತಿಳಿಸ್ಕೊಟ್ಟಿರೋ ರೀತಿಯಲ್ಲಿ
ಏನು ಧಾರ್ಮಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂಥದ್ದು ಮತ್ತು ಅವರ ಒಂದು ಯೋಗಕ್ಷೇಮ ಅಥವಾ ಆರೋಗ್ಯ ಎರಡೂ ಇವುಗಳ ನಡುವೆ ಒಂದು ಏನು ಧನಾತ್ಮಕ ಸಹಸಂಬಂಧ ಇರ್ತಕ್ಕಂಥದ್ದನ್ನು ಅಧ್ಯಯನಗಳಲ್ಲಿ ತೋರಿಸ್ಕೊಡ್ಲಾಗಿದೆ. ಅದ್ರ ಜೊತೆಯಲ್ಲಿ ಇವುಗಳಿಗೆ ಕಾರಣಗಳನ್ನು ಹುಡುಕ್ತಾ ಹೋದಾಗ ಯಾಕೆ ಹೀಗಾಗುತ್ತೆ, ಅವರು ಏನೋ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗೋದು ಅವರ ಒಂದು ಯೋಗಕ್ಷೇಮವನ್ನು ಯಾವ ರೀತಿ ಹೆಚ್ಚಿಸುತ್ತೆ ಅನ್ನೋದನ್ನು ನೋಡಿದಾಗ ಅಲ್ಲಿ ಹಲವಾರು ವಿಚಾರಗಳು ಗೊತ್ತಾಗುತ್ತೆ. ಏನಂತಂದರೆ, ಮೊದಲನೇದಾಗಿ ನಾನು ಈಗಾಗಲೇ ಹೇಳಿದೆ, ಅವರು ಏನು ಧಾರ್ಮಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದುವಾಗ ಅವರು ತಮ್ಮ ಜೊತೆಗಾರರನ್ನ ಮೀಟ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಮತ್ತು ಅವ್ರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದು ಕೂಡ ಅವರಿಗೆ ಸಹಾಯವನ್ನು ಮಾಡುತ್ತೆ. ಈ ಇಂಟ್ರ್ಯಾಕ್ಷನ್ ಇರ್ಬೋದು ಅಥವಾ ಪಿಯರ್ ಮೀಟಿಂಗ್ಸ್ ಏನಿದೆ ಇದು ಅವರ ಒಂದು ಯೋಗಕ್ಷೇಮವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಹೆಚ್ಚು ಸಹಾಯಕಾರಿಯಾಗುತ್ತೆ. ಅಷ್ಟೇ ಅಲ್ಲ, ಈ ಧಾರ್ಮಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದ್ರ ಮುಖಾಂತರ ಬೇರೆಯವರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು, ಬೇರೆಯವರ ಬಗೆಗೆ ಅನುಕಂಪವನ್ನು ಹೊಂದತಕ್ಕಂಥದ್ದು, ಇಂಥ ಧೋರಣೆಗಳು ಕೂಡ ಅವರಲ್ಲಿ ಕಂಡುಬರೋದ್ರಿಂದ ಸಾಮಾನ್ಯವಾಗಿ ಅವರಲ್ಲಿ ಒಂದು ಧನಾತ್ಮಕ ವಿಚಾರಗಳನ್ನು ನಾವು ಕಾಣ್ಬೋದಾಗಿದೆ. So another important issue, intergenerational involvement is another aspect of religious participation often mentioned by older adults. ಈಗ ಸಾಮಾನ್ಯವಾಗಿ ಅವರ ಯಂಗರ್ ಜನ್ರೇಷನ್ ಏನಿದೆ ಅವರು ಎಷ್ಟು ಮಟ್ಟಿಗೆ ಭಾಗಿಯಾಗ್ತಾರೆ ಅಂತಕ್ಕಂಥದ್ದು ಕೂಡ ಈ ವಯಸ್ಸಾದವರು ಎಷ್ಟು ಮಟ್ಟಿಗೆ ಭಾಗಿಯಾಗ್ತಾರೆ ಅನ್ನೋದನ್ನು ನಿರ್ಧಾರ ಮಾಡುತ್ತೆ ಅನ್ನೋದನ್ನು ಅವರು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸೊ ಫಾರ್ ಮೆನಿ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಪ್ರೊವೈಡ್ ಎ ಸ್ಟ್ರಕ್ಚರ್ ವಿತಿನ್ ವಿಚ್ ದೇ ಕ್ಯಾನ್ ಪಾಸ್ ಆನ್ ದೇರ್ ನಾಲೆಡ್ಜ್ ಆ್ಯಂಡ್ ಬಿಲೀಫ್ಸ್. ಬಿಲೀವ್ಸ್ ಟು ಯಂಗರ್ ಇಂಡಿವಿಜುವಲ್ಸ್. ನೀವು ನೋಡಿರ್ಬೋದು, ಇನ್ ಮೆನಿ ಸ್ಪಿರಿಚುವಲ್ ಸೆಂಟರ್ಸ್ ಆರ್ ಇನ್ ಮೆನಿ temples or churches and like that and all. Usually that the elderly people used to teach to the younger generation, like their lifestyle, their beliefs and all. ಇಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ಈ ಕೆಲವು ಇಂಥ ಕ್ಷೇತ್ರಗಳು ಈ ವಯಸ್ಸಾದವರ ಒಂದು ಅನುಭವಗಳೇನಿದೆ ಅವುಗಳನ್ನು ಕಿರಿಯರಿಗೆ ಅಂದರೆ ಮುಂದಿನ ಜನ್ರೇಷನ್ಗೆ ತಿಳಿಸ್ಕೊಡುವ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡ್ತಿದ್ದಾವೆ ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯ ಒಂದು ಬೆಳವಣಿಗೆಗಳಿಗೆ ಅಥವಾ ಈ ರೀತಿಯ ಸಂಬಂಧಗಳಿಗೆ ಕಾರಣಗಳೇನು ಅನ್ನೋದನ್ನು ನಾವು ನೋಡೋದಾದರೆ, ವೆರಿ ಇಂಪಾರ್ಟೆಂಟ್, ದೇರ್ ಆರ್ ಮೆನಿ ವೇರಿಯೇಬಲ್ಸ್ ವಿಚ್ ಆರ್ ಕನೆಕ್ಟೆಡ್ ವಿತ್ ಬಿಟ್ವೀನ್ ದೀಸ್ ಟು ಆಸ್ಪೆಕ್ಟ್ಸ್, ಎಸ್ಪೆಷಲಿ ರಿಲಿಜಿಯಸ್ coping or religious beliefs and well-being, especially their personality traits. ಯಾಕೆ ಈಗ ಆಗುತ್ತೆ ಅನ್ನೋದನ್ನು ನಾವು ಗಮನಿಸಿದಾಗ ಆ ವ್ಯಕ್ತಿಗಳ ಒಂದು ವ್ಯಕ್ತಿತ್ವ ಗುಣವಾಚಕಗಳು ಕೂಡ ಈ ಎರಡರ ನಡುವಿನ ಒಂದು ಧನಾತ್ಮಕ ಸಂಬಂಧ ಏನಿದೆ ಇವುಗಳನ್ನು ನಿರ್ಧಾರ ಮಾಡುವಲ್ಲಿ ಹೆಚ್ಚು ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಎಸ್ಪೆಷಲಿ ಎಕ್ಸ್ಟ್ರಾವರ್ಟ್ಸ್ ಆ್ಯಂಡ್ ಇಂಟ್ರಾವರ್ಟ್ಸ್ ಏನಿದೆ, ಎಕ್ಸ್ಟ್ರಾವರ್ಟ್ಸ್ ಯೂಶ್ವಲಿ ದೇ ಆರ್ ಮೋರ್ prone to involve in such activities like religious participation and all. And many studies have shown that extroverts will be good in their lifestyle during elderly days, elderly age ಅನ್ನೋದನ್ನು ಅಧ್ಯಯನಗಳು ತಿಳಿಸ್ಕೊಡುತ್ತೆ. So because they will be good in handling social environments, involving in social environments. ಇಂಟ್ರಾವರ್ಟ್ಸ್ಗಿನ್ನ ಕಂಪೇರ್ ಮಾಡಿದ್ರೆ ಎಕ್ಸ್ಟ್ರಾವರ್ಟ್ಸ್ ಏನಿದ್ದಾರೆ ಅವರು ಸಾಮಾಜಿಕ ವಾತಾವರಣದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂಥದ್ದು ಮತ್ತು ಸಾಮಾಜಿಕ ವಾತಾವರಣವನ್ನು ಪರಿಣಾಮಕಾರಿಯಾಗಿ ನಿಭಾಯಿಸ್ತಕ್ಕಂಥ ಕಲೆ ಅವರಲ್ಲಿ ಹೆಚ್ಚಿಗೆ ಇರೋದ್ರಿಂದ ಅಂತರ್ಮುಖಗಳಿಗಿಂತ ಈ ಬಹಿರ್ಮುಖಿಗಳು ಹೆಚ್ಚು ಈ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾರೆ ಮತ್ತು ಅವರು ಈ ಒಂದು ವೃದ್ಧಾಪ್ಯವನ್ನು ಯಶಸ್ವಿಯಾಗಿ ಕಳೀತಾರೆ ಅಂತಕ್ಕಂಥದ್ದನ್ನು ಅಧ್ಯಯನಗಳಲ್ಲಿ ತಿಳಿಸ್ಕೊಡ್ಲಾಗಿದೆ. And also, there are many studies which have, shown that the relationship between the direct relationship between religious belief and religious faith and health, especially, ಈ ಒಂದು ವಯಸ್ಸಾದವ್ರುಗಳು ಏನಿದ್ದಾರೆ ಅವರುಗಳು ಸಾಮಾನ್ಯವಾಗಿ ಅವ್ರುಗಳಿಗೆ ಹೆಚ್ಚಿಗೆ ಸಮಯ ಸಿಗೋದ್ರಿಂದ ತಮ್ಮನ್ನು ತಾವು ಬೇರೆ ವಿಚಾರಗಳಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಅವಕಾಶಗಳು ಕಡಿಮೆ ಇರೋದ್ರಿಂದ ಅನಿವಾರ್ಯವಾಗಿ ಅವರು ಬೇರೆ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ಧಾರ್ಮಿಕ ಚಟುವಟಿಕೆಗಳೇನಿದೆ ಅಥವಾ ಆಧ್ಯಾತ್ಮಿಕ ಒಂದು ವಿಚಾರಗಳ ಕಡೆ ಗಮನ ಹರಿಸೋದೇನಿದೆ ಅದು ಸಹಜವಾಗಿ ಅವ್ರುಗಳಿಗೆ ಪೂರಕವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇದ್ರ ಜೊತೆಯಲ್ಲಿ ಮೆನಿ ಸ್ಟಡೀಸ್ ಹ್ಯಾವ್ ಫೌಂಡ್ ದಟ್ in addition, in most research studies, the participants have had long-lasting belief and attendance patterns. ಯೂಶ್ವಲಿ ಇದು ಬರೀ ಇಳಿ ವಯಸ್ಸಿನಲ್ಲಿ ಅಥವಾ ವೃದ್ಧರಲ್ಲಿ ಮಾತ್ರ ಅಥವಾ ಆ ವಯಸ್ಸಿನಲ್ಲಿ ಕಂಡುಬರುತ್ತೆ ಅಂತಕ್ಕಂಥದ್ದಲ್ಲ. ಇಂದಿನ ಜೀವನ ಶೈಲಿ, ಅವರ ಇಂದಿನ ಒಂದು
ಮನೋಭಾವಗಳು ಮತ್ತು ಜೀವನದ ಬಗ್ಗೆ ಹೊಂದಿರತಕ್ಕಂಥ ಮೌಲ್ಯಗಳು ಇವು ಕೂಡ ವಯಸ್ಸಾದಾಗ ಜನರು ಯಾವ ರೀತಿಯಲ್ಲಿ ಏನು ತಮ್ಮನ್ನು ತಾವು ಈ ವಿಚಾರಗಳಲ್ಲಿ ತೊಡಗಿಸ್ಕೊಳ್ತಾರೆ ಅನ್ನೋದನ್ನು ನಿರ್ಧಾರ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಅದರ ಜೊತೆಯಲ್ಲಿ ಇವು ಏನು ತಮ್ಮ ತನವನ್ನು ಕಂಡುಕೊಳ್ಳೋದಕ್ಕೆ ಪೂರಕವಾಗಿ ಕೆಲಸ ಮಾಡ್ತವೆ. ಅಗೈನ್ ಎಲ್ಲೋ ಕಳೆದೋಗ್ತಿದ್ದೀನಿ ಅನ್ನೋ ಒಂದು ಟೈಮಲ್ಲಿ ಈ ತಮ್ಮನ್ನು ತಾವು ಯಾವುದೋ ಒಂದು ವಿಚಾರದಲ್ಲಿ ಗುರುತಿಸ್ಕೊಳ್ಬೇಕಲ್ಲ, ಆ ಗುರುತಿಸ್ಕೊಳ್ಳೋದಕ್ಕೆ ಇದೊಂದು ಕ್ಷೇತ್ರವಾಗಿ ಅಥವಾ ಇದೊಂದು ಏನು ಪೂರಕ ಕ್ಷೇತ್ರವಾಗಿ ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆ್ಯಂಡ್ ಆಲ್ಸೋ ಏನು ಯೂಶ್ವಲಿ ಒಂದು ಏನು ಅವರು ಏನು ಬೇರೆ ಎಲ್ಲ ವಿಚಾರಗಳಿಗೆ ಅವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕಾಗಿರುತ್ತೋ ಅಥವಾ ಏನು ಜವಾಬ್ದಾರಿಗಳನ್ನು ಬೇರೆಯವ್ರಿಗೆ ವಹಿಸ್ಕೊಟ್ಟಿರ್ತಾರೋ, ಆದಾಗ್ಯೂ ಕೂಡ ಈ ವಯಸ್ಸಿನಲ್ಲಿ ಒಂದಿಷ್ಟು ಅವರು ತಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಲಿಕ್ಕೆ ಅಥವಾ ತಮ್ಮ ತನವನ್ನು ಕಂಡುಕೊಳ್ಳೋದಕ್ಕೆ ಈ ಒಂದು ಕ್ಷೇತ್ರ ಪೂರಕವಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ವಾಟ್ ಎವರ್ the reasons, the research evidence suggests that supporting the spiritual needs of the elderly may be just as important to maintaining their health and focusing as meeting their physical and material need ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಡೋದು. ವಿಚ್ ಮೀನ್ಸ್ ಇವೆರಡರ ನಡುವೆ ಅಂದರೆ ಆಧ್ಯಾತ್ಮಿಕ ವಿಚಾರ ಅಥವಾ ಧಾರ್ಮಿಕ ವಿಚಾರಗಳು ಮತ್ತು ಯೋಗಕ್ಷೇಮ ಇವೆರಡರ ನಡುವೆ ಧನಾತ್ಮಕ ಸಂಬಂಧ ಇರತಕ್ಕಂಥದ್ದನ್ನು ಹಲವಾರು ಅಧ್ಯಯನಗಳು ಸ್ಪಷ್ಟಪಡಿಸಲಾಗಿದೆ. ಕಾರಣಗಳು ಏನೇ ಇದ್ದಿರ್ಬೋದು, ಆದರೆ ಈ ಒಂದು ಇಳಿ ವಯಸ್ಸಿನಲ್ಲಿ ಜನರು ಏನು ಈ ಆಧ್ಯಾತ್ಮಿಕ ವಿಚಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋದ್ರ ಮುಖಾಂತರ ತಮ್ಮ ಯೋಗಕ್ಷೇಮವನ್ನು ಹೆಚ್ಚಿಗೆ ಮಾಡಿಕೊಳ್ಳುವಲ್ಲಿ ಇದು ಹೆಚ್ಚು ಮಹತ್ವವಾದ ವಿಚಾರ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಅವರು ಹೆಚ್ಚು ಸಕ್ರಿಯವಾಗಿ ಮತ್ತು ಯೋಗಕ್ಷೇಮದಿಂದ ಇರಬೇಕು ಅನ್ನುವಲ್ಲಿ ತಮ್ಮನ್ನು ತಾವು ಇಂಥ ಒಂದು ಧಾರ್ಮಿಕ ವಿಚಾರಗಳು ಮತ್ತು ಆಧ್ಯಾತ್ಮಿಕ ವಿಚಾರಗಳಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು ಪ್ರಮುಖವಾದ ವಿಚಾರ ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಈ ವೃದ್ಧಾಪ್ಯ ಒಂದು ಘಟಕದ ಕೊನೆಯ ವಿಚಾರಗಳಾದಂಥ ವೃದ್ಧಾಪ್ಯದಲ್ಲಿನ ಈ ಧಾರ್ಮಿಕ ನಂಬಿಕೆಗಳು ಮತ್ತು ಧಾರ್ಮಿಕ ವಿಚಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂಥದ್ದು ಮತ್ತು ಯೋಗಕ್ಷೇಮವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ವಿಚಾರಗಳ ನಡುವೆ ಇರ್ತಕ್ಕಂಥ ಸಂಬಂಧದ ಬಗೆಗೆ ಈ ಒಂದು ವಿಡಿಯೋದಲ್ಲಿ ನಾನು ಮಾತನಾಡಿದ್ದೇನೆ. ಸೊ ದಿಸ್ ಈಸ್ ದ ಲಾಸ್ಟ್ ಟಾಪಿಕ್ ಆಫ್ ದ ಓಲ್ಡ್ ಏಜ್. ವೃದ್ಧಾಪ್ಯದಲ್ಲಿನ ಕೊನೆಯ ಒಂದು ಸೆಷನ್ ಇದು. ವೃದ್ಧಾಪ್ಯದ ಒಂದು ಘಟಕದಲ್ಲಿ ನೀವು ವೃದ್ಧಾಪ್ಯದಲ್ಲಿ ಲಕ್ಷಣಗಳಿರ್ಬೋದು, ವೃದ್ಧಾಪ್ಯದಲ್ಲಿ ಆಗ್ತಕ್ಕಂಥ ಒಂದು ಸಂವೇದನಾ ಕ್ಷೀಣಿಸುವಿಕೆ ಏನಿದೆ, ಸಂವೇದನಾ ಕ್ಷೀಣಿಸುವಿಕೆ ಸ್ವರೂಪ ಯಾವ ರೀತಿ ಇರುತ್ತೆ ಮತ್ತು ವೃದ್ಧಾಪ್ಯದಲ್ಲಿ ಕಂಡುಬರ್ಬೋದಾದಂಥ ಆರೋಗ್ಯ ಸಮಸ್ಯೆಗಳೇನು ಮತ್ತು ವೃದ್ಧಾಪ್ಯದಲ್ಲಿ ಪ್ರಮುಖವಾಗಿ ಒಂದು ಯಶಸ್ವಿ ವೃದ್ಧಾಪ್ಯದ ವಿಚಾರಗಳು, ಅವುಗಳ ಸಿದ್ಧಾಂತಗಳಿರ್ಬೋದು, ಮತ್ತು ವೃದ್ಧಾಪ್ಯದಲ್ಲಿ ನಾವು ಸಂಬಂಧಗಳು, ಎಸ್ಪೆಷಲಿ ತಮ್ಮ ಮೊಮ್ಮಕ್ಕಳು ಮತ್ತು ಮರಿಮಕ್ಕಳೊಂದಿಗೆ ಸಂಬಂಧಗಳು, ಮಕ್ಕಳೊಂದಿಗೆ ಸಂಬಂಧಗಳು, ಇವುಗಳೆಲ್ಲದರ ಬಗೆಗೆ ನೀವು ಈ ಒಂದು ಘಟಕದಲ್ಲಿ ಅಧ್ಯಯನ ಮಾಡಿದ್ದೀರ. ಅದರ ಜೊತೆಯಲ್ಲಿ ವೃದ್ಧಾಪ್ಯದಲ್ಲಿನ ಒಂದು ಆರೋಗ್ಯದ ವಿಚಾರಗಳ ಜೊತೆಯಲ್ಲಿ ವೃದ್ಧಾಪ್ಯದವರ ಯೋಗಕ್ಷೇಮವನ್ನು ಹೆಚ್ಚಿಸುವಲ್ಲಿ ಈ ಒಂದು ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ವಿಚಾರಗಳು ಕೂಡ ಯಾವ ರೀತಿಯಲ್ಲಿ ಪ್ರಭಾವವನ್ನು ಉಂಟು ಮಾಡ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನೀವು ಅರ್ಥ ಮಾಡ್ಕೊಂಡಿದ್ದೀರಿ. ಸೊ ಇದಿಷ್ಟು ವೃದ್ಧಾಪ್ಯದ ಒಂದು ಘಟಕದಲ್ಲಿ ಇರ್ತಕ್ಕಂಥ ವಿಚಾರಗಳು. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್ ಆಲ್ ದೀಸ್ ಸೆಷನ್ಸ್. ಓಕೆ, ಥ್ಯಾಂಕ್ ಯು ಆಲ್.